ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ನೀ ಹಚ್ಚಿದ ಕುಂಕುಮ ಭಾಗ 9. ಈ ಕಥೆಯ ಲೇಖಕರು ಚೈತ್ರಾ ಭಟ್. ಪರಾಶರನನ್ನು ಹುಡುಕಿ ಬಂದವಳ ಕಾಲುಗಳು ಮುಷ್ಕರ ಉಡಿದಂತೆ ಆ ಕೋಣೆಯ ಎದುರು ತಟಸ್ಥವಾಯಿತು. ಅವನನ್ನು ನೋಡಿದ ಮೊದಲ ದಿನದಿಂದಲೂ ಹೀಗೆಯೇ ಅವಳ ಸ್ಥಿತಿ. ಅವನನ್ನು ನೋಡುತ್ತಾ ಕಳೆದೇ ಹೋಗುವುದು ಕೂಡ ಅವಳ ಪಾಲಿನ ಅತ್ಯಂತ ಪ್ರಿಯ ಕಾಯಕ. ಆತ CCTV ಫುಟೇಜ್ ಚೆಕ್ ಮಾಡ್ತಾ ಇದ್ದ. ಅದರಲ್ಲಿ ತಾರಿಣಿ ಕಾಲೇಜು ಆವರಣ ದಾಟಿ ಹೋಗಿದ್ದು ನೋಡಿದ. ಆದರೆ ಆಡಿಟೋರಿಯಂ ಹತ್ತಿರ CCTV ಇರದ ಕಾರಣ ಅಲ್ಲಿ ತಾರಿಣಿ ಬಂದದ್ದು ಅವನಿಗೆ ತಿಳಿಯಲಿಲ್ಲ. ತಾರಿಣಿ ಕಾಲೇಜ್ ಗೇಟ್ ಬಳಿ ಹೋಗುವುದನ್ನು ನೋಡಿದವನಿಗೆ ಮುಂದೆ ಅವಳು ಎಲ್ಲಿ ಹೋದಳು ಎಂದು ತಿಳಿಯಲಿಲ್ಲ. ಅವಳು ಹೊರಡುವಾಗ ನಿಂತಿದ್ದ ಮಳೆ ಅವಳು ಹೊರಟ 1 ನಿಮಿಷದ ನಂತರ ಮತ್ತೆ ಶುರುವಾಗಿದ್ದ ಕಾರಣ ಮುಂದೆ ಏನಾಯಿತು ಎಂಬುದು ಆತನಿಗೆ ತಿಳಿಯಲಿಲ್ಲ. ಬಾಗಿಲಲ್ಲಿ ನಿಂತು ಅವನನ್ನು ನೋಡುತ್ತಿದ್ದವಳು ಸರ್ ಎಂದಳು ಮೆಲ್ಲಗೆ. ಯಾಕೋ ಧ್ವನಿಗೆ ಹೊರಡಲಿಲ್ಲ. ಅದವನಿಗೆ ಕೇಳಿಸಲೂ ಇಲ್ಲ. ಸರ್ ಮತ್ತೊಮ್ಮೆ ಜೋರಾಗಿ ಕರೆದಳು. ಹೃದಯ ಮಾತ್ರ ಚೀರುತ್ತಲಿತ್ತು. ಐ ಲವ್ ಯು ಶೋನಾ ಎಂದು. ತಿರುಗಿ ನೋಡದೆ ಏಳು ಅಂಬರ ಎಂದ. ತಿರುಗಿ ನೋಡದೆ ತನ್ನ ಧ್ವನಿ ಕೇಳಿ ತನ್ನನ್ನು ಗಮನಿಸಿದವನ ನಡೆ ಆ ಕ್ಷಣಕ್ಕೂ ಅವಳ ಮನದಲ್ಲೊಂದು ನವಿರಾದ ಭಾವನೆಯೊಂದನ್ನು ಹುಟ್ಟುಹಾಕಿತು. ಗೆಳೆಯ, ಒಮ್ಮೆ ತಿರುಗಿ ನೋಡಿಬಿಡು. ನನ್ನ ಕಣ್ಣುಗಳ ಆಳದೊಳು ಇಳಿದು ನೋಡು. ಹೃದಯದ ಸದ್ದನ್ನು ಆಲಿಸು. ಉಸಿರಿನ ಏರಿಳಿತವನ್ನು ಆಲಿಸು. ಇದೆಲ್ಲವೂ ನಿನ್ನ ಇರುವಿಕೆಯನ್ನು ಸಂಭ್ರಮಿಸುತ್ತಿದೆ. ಹೃದಯ ಆಗಲೇ ಪ್ರೇಮಗೀತೆಯ ಆಡಲು ಸಿದ್ಧವಾದಂತಿತ್ತು. ಬಂದವಳೇನೋ ಬಂದಳು. ಆದರೀಗ ಆತನೆಡೆಗೆ ನೋಡಿದರೆ ಮಾತನಾಡಲು ಬಂದ ಮಾತುಗಳ ಕುರುಹೂ ಇಲ್ಲ. ಎಲ್ಲ ಮರೆತು ಹೋಗಿತ್ತದು. ಅವನ ಇರುವಿಕೆಯೇ ಹಾಗೆ. ಅವಳ ಪಾಲಿಗೆ ಎಲ್ಲವನ್ನೂ ಮರೆಸುತ್ತದೆ. ಏನು ಹೇಳು, ಕೆಲಸ ಮುಗಿದರೆ ಮನೆಗೆ ನಡಿ. ಅವಳ ಮೌನವ ಅನುಸರಿಸದವ ಬೆನ್ನು ಹಾಕಿಯೇ ನುಡಿದಿದ್ದ. ಎಂದಿನಂತೆ ಫಾರ್ಮಲ್ ಶರ್ಟ್ ಪ್ಯಾಂಟಲ್ಲಿ ಬಾರದೆ ಕೆಂಪು ಬಾರ್ಡರ್ ಇರುವ ತಿಳಿ ನೀಲಿ ಪಂಚೆಯ ಮೇಲೊಂದು ದೊಗಡ ಟೀ ಶರ್ಟ್ ಹಾಕಿಕೊಂಡು ಕೆದರಿದ ಕೂದಲನ್ನು ಆಗಾಗ ಹಿಂದಕ್ಕೆ ಸರಿಸುತ್ತಾ ಕುಳಿತವ ಇಂದಿಗಿಂತ ಮುದ್ದಾಗಿ ಕಂಡಿದ್ದ. ಈ ರೀತಿಯ ಬಟ್ಟೆಯಲ್ಲಿ ಇದೇ ಮೊದಲ ಬಾರಿ ಅವನನ್ನು ನೋಡಿದ್ದು. ತಾರಿಣಿ ಮನೆಗೆ ಬಂದಿಲ್ಲ ಎಂಬ ತಲೆಬಿಸಿಯಲ್ಲಿ ಊಟ ಬಿಟ್ಟು ತಕ್ಷಣ ಹೊರಟವನಿಗೆ ತನ್ನ ಬಟ್ಟೆಯ ಮೇಲೆ ಗಮನವಿಲ್ಲ. ಸರ್, ಅದು ಏನು ಹೇಳಬೇಕು ತಿಳಿಯದೆ ಹೇಳಿದಂತಿತ್ತು. ಧ್ವನಿ ತುಸು ಕಂಪಿಸಿತು. ಅಂಬರ, ಕೆಲಸ ಮುಗ್ದಿದ್ರೆ ಹೋಗು ಅಂದೆ ಅಲ್ವಾ? ಕಾಲೇಜ್ ಟೈಮ್ ಮುಗಿದು ಸಮಯ ಮೀರಿದೆ. ಟೈಮ್ ಪಾಸ್ ಮಾಡೋಕ್ಕಾಗಿ ಮಾತಾಡೋದಿದ್ರೆ ನನಗೀಗ ಸಮಯವಿಲ್ಲ. ಯಾವುದೋ ಟೆನ್ಷನ್ನಲ್ಲಿದ್ದೀನಿ, ಪ್ಲೀಸ್ ಎಂದ. ಈ ಬಾರಿಯೂ ಅವಳ ಕಡೆ ತಿರುಗಿ ನೋಡಲಿಲ್ಲ. ಯಾಕೋ ಅವನು ತಿರುಗಿ ನೋಡದೆ ಮತ್ತೆ ಮತ್ತೆ ಮಾತನಾಡುತ್ತಿದ್ದದ್ದು ಅವಳ ಮನಕ್ಕೆ ಚುಚ್ಚಿತು. ತಾರಿಣಿಯ ಬಗ್ಗೆ ತಿಳಿದುಕೊಳ್ಳಲು ಹೆಣಗಾಡುತ್ತಿದ್ದಾನೆ ಎಂಬ ವಿಷಯ ಆಗಲೇ ಅರಿವಾಗಿತ್ತಲ್ಲ. ಒಂದು ಕ್ಷಣ ಮನಸ್ಸು ಸತ್ಯವನ್ನು ಹೇಳು ಅಂಬರ, ನೀನು ಮಾಡಿದ್ದು ಸಣ್ಣ ತಪ್ಪಲ್ಲ. ಆ ಹುಡುಗಿ ತಾರಿಣಿಗೆ ಏನಾದರೂ ಆದರೆ ಮುಂದೆ ಬೇರ್ಯಾರು ನಿನ್ನನ್ನು ಕ್ಷಮಿಸಲಾರರು ಎಂಬುದಕ್ಕಿಂತ ಹೆಚ್ಚಾಗಿ ನಿನ್ನನ್ನು ನೀನು ಕ್ಷಮಿಸಿಕೊಳ್ಳೋಕೆ ಸಾಧ್ಯವಿಲ್ಲ. ಇದು ಸರಿಯಾದ ಸಮಯ. ಇವರು ಒಬ್ಬರೇ ಇದ್ದಾರೆ. ಎಲ್ಲವನ್ನು ಹೇಳಿಕೊಂಡು ಕ್ಷಮೆ ಕೇಳು ಎಂದಿತ್ತು. ನಿಜ, ಇದೇ ಕಾರಣಕ್ಕೆ ಬಾಂಧವ್ಯ ಕೂಡ ನನ್ನನ್ನು ದೂರಿದಳು. ಮಾಡಿದ ತಪ್ಪನ್ನು ಹೇಳಿಕೊಂಡು ಕ್ಷಮೆ ಕೇಳೋಣ ಎಂದು ನಿರ್ಧರಿಸಿ, ಸರ್ ಮಾತಾಡಬೇಕು ನಿಮ್ಮ ಜೊತೆ, ಅದು ಎಂದು ಮುಂದುವರಿಯುವಷ್ಟರಲ್ಲಿ ಪರಾಶರನ ಫೋನ್ ಸದ್ದು ಮಾಡಿತ್ತು. ಅವಳ ಮಾತು ಕೇಳಲಿಲ್ಲವೋ ಅಥವಾ ಕೇಳಿಸಿದರೂ ತಿರುಗಿ ನೋಡುವ ಮನಸ್ಸು ಬರಲಿಲ್ಲವೋ ತಿಳಿಯದು. ಅವಳ ಮಾತಿಗೆ ಉತ್ತರಿಸದೆ ಫೋನ್ ತೆಗೆದುಕೊಂಡಿದ್ದ. ಅವಳು ಬಂದು ಕೆಲವು ನಿಮಿಷ ಕಳೆದರೂ ಅವಳ ಕಡೆ ತಿರುಗಿ ನೋಡುವ ಮನಸ್ಸು ಮಾಡಲಿಲ್ಲ ಆತ. ಕಾರಣ, ಅವನ ಪಾಲಿಗೆ ಅವಳು ಏನೂ ಅಲ್ಲ. ಅತ್ತ ಕಡೆಯಿಂದ ಪುರಂದರ ಮಾತನಾಡಿದ್ದು. ಪುಟ್ಟಿ ಆಸ್ಪತ್ರೆಯಲ್ಲಿದ್ದಾಳಂತೆ, ಅಡ್ಮಿಟ್ ಮಾಡಿದ್ದಾರೆ. ಹೆದರಿಕೊಳ್ಳುವ ವಿಚಾರವೇನಿಲ್ಲ ಮಗು. ನೀನು ಸರಿಯಾಗಿ ಊಟ ಕೂಡ ಮಾಡಿಲ್ಲ. ಮನೆಗೆ ಹೋಗಿ ಊಟ ಮಾಡು. ನಾನು ಆಸ್ಪತ್ರೆಗೆ ಹೋಗ್ತೀನಿ ಎಂದರು. ಆಸ್ಪತ್ರೆನಾ? ಏನಾಯಿತು? ಆಸ್ಪತ್ರೆ ಎಂದ ಕೂಡಲೇ ಮತ್ತಷ್ಟು ಗಂಭೀರವಾಗಿತ್ತು ಅವನ ಧ್ವನಿ. ಗಾಬರಿಯಾಗಿ, ಅವಳಿಗೆ ಜ್ವರ ಬಂದು ಕಾಲೇಜಿನ ಬಳಿ ತಲೆ ಸುತ್ತಿ ಬಿದ್ದಿದ್ದಳಂತೆ. ಹುಡುಗರ್ಯಾರೋ ಅವಳನ್ನು ಎಚ್ಚರಿಸೋಕೆ ಪ್ರಯತ್ನ ಪಟ್ಟರು.
ಅದು ಸಾಧ್ಯವಾಗಲಿಲ್ಲ. ಹಾಗೆ ಆಸ್ಪತ್ರೆಗೆ ಸೇರಿಸಿದ್ರಂತೆ. ಈಗ ಪುಟ್ಟಿ ಡಾಕ್ಟರ್ ಫೋನಿಂದ ಕರೆ ಮಾಡಿದ್ದಳು. ಏನೂ ತೊಂದರೆ ಇಲ್ಲ, ಜ್ವರ, ತಲೆಗೇರಿ, ಸುಸ್ತಿಗೆ ಹೀಗಾಗಿದೆ ಅಂದರು ಡಾಕ್ಟರ್. ಅಂದ ಮೇಲೆ ಈಗ ಅವನು ತುಸು ನಿರಾಳ. ಆದರೂ ಅವಳನ್ನು ನೋಡುವವರೆಗೂ ಸಮಾಧಾನವಿಲ್ಲ. ಯಾವ ಆಸ್ಪತ್ರೆ ಎಂದ ಕೂಡಲೇ ಅತ್ತ ಕಡೆಯಿಂದ ಉತ್ತರ ಬಂದಿತ್ತು. ಸರಿ, ನಾನೀಗಲೇ ಹೊರಡ್ತೀನಿ ಎಂದಾತ ಕರೆ ತುಂಡರಿಸಿ ಆತುರದಿಂದ ಹೊರಡಲು ತಿರುಗಿದರೆ ಅಂಬರ ಇನ್ನೂ ಅಲ್ಲಿಯೇ ನಿಂತಿದ್ದಾಳೆ. ಇನ್ನೂ ಯಾಕೆ ಹೋಗಲಿಲ್ಲ? ಹೊರಡು, ನಿನ್ನ ಫ್ರೆಂಡ್ಸ್ ಎಲ್ಲ ಹೋದ್ರಾ ಎಂದು ಗಂಭೀರವಾಗಿ ಅವಳನ್ನು ನೋಡಿ. ಎಲ್ಲರೂ ಹೋದ್ರು, ನಾನು ಹೋಗ್ತೀನಿ ಸರ್. ಅದು ಆ ಹುಡುಗಿಗೆ ಏನಾಯಿತು ಎಂದಳು. ಹುಡುಗಿ ಎಂಬ ಹೆಸರಲ್ಲ ಅವಳದ್ದು, ತಾರಿಣಿ ಎಂಬುದು ಎಂದಾತ ಅವಳ ಬಗ್ಗೆ ತಿಳಿಸಿದ್ದ. ಆತ ಹೇಳಿದ್ದು ಕೇಳಿ ನಿಜಕ್ಕೂ ಅವಳಿಗೆ ಪಶ್ಚಾತ್ತಾಪವೊಂದು ಕಾಡಿತ್ತು. ಬಾಂಧವ್ಯ ಹೇಳಿದ ಹಾಗೆ ತಪ್ಪಿಸಿಕೊಂಡು ಕ್ಷಮೆ ಕೇಳಿಬಿಡಲೇ ಎಂಬ ಯೋಚನೆಯ ಹಿಂದೆಯೇ ಆತನ ದೃಷ್ಟಿಯಲ್ಲಿ ತಾನು ಚಿಕ್ಕವಳಾದರೆ ಎಂಬ ಭಯವೂ ಕಾಡಿತ್ತು. ಹೇಗೋ ಹುಡುಗಿ ಸಿಕ್ಕಳಲ್ಲ, ಸ್ವಲ್ಪ ದಿನ ಕಳೆಯಲಿ, ನಂತರ ಹೇಳಿಕೊಂಡು ಕ್ಷಮೆ ಕೇಳಿದರಾಯಿತು. ಮೊದಲು ಆ ಹುಡುಗಿ ತಾರಿಣಿಯಲ್ಲಿ ಮಾತನಾಡಬೇಕು ಎಂದು ಯೋಚಿಸುತ್ತಾ ಉಗುರು ಕಡಿಯುತ್ತಾ ನಿಂತಿದ್ದಳು. 10 ಹೆಜ್ಜೆ ನಡೆದವ ತಟಸ್ಥವಾಗಿ ನಿಂತವಳ ಕಡೆ ತಿರುಗಿ, ಅಂಬರ, ಇದೇನು ಚಿಕ್ಕ ಮಕ್ಕಳ ಹಾಗೆ ಉಗುರು ಕಡಿಯೋದು? ಕೆಟ್ಟ ಅಭ್ಯಾಸ, ಮೊದಲು ಬಿಡು. ಈಗ ಸಮಯವಾಗಿದೆ, ಒಬ್ಳೆ ಹೋಗೋದು ಬೇಡ, ಬಾ ನಾನು ಬಿಡ್ತೀನಿ ಎಂದು ಕಾಯದೆ ಹೊರಟು ಹೋದರೆ ಅವಳಿಗೆ ಅಲ್ಲಿಯೇ ಒಂದೆರಡು ಸ್ಟೆಪ್ ಹಾಕಬೇಕು ಎಂಬಷ್ಟು ಸಂಭ್ರಮ. ಒಬ್ಬಳು ಪ್ರೇಮಿಯಾಗಿ ಆದವಳ ಮೊದಲ ಕನಸು ನಲ್ಲನ ಭುಜ ಬಳಸಿ ಬೈಕಿನಲ್ಲಿ ಕುಳಿತುಕೊಳ್ಳಬೇಕು ಎಂಬುದು. ಮನಸ್ಸಿನ ಕಾಲೆ ಹಾಳೆಯಲ್ಲಿ ತನ್ನ ಭಾವಗಳ ಜೊತೆಗೆ ಅವನ ಭಾವಗಳ ಬೆರೆಸಿ ಹೊಸ ಚಿತ್ತಾರ ಬರೆಯುವ ಕನಸು ಕಂಡವಳಿಗೆ ಕಂಡ ಮೊದಲ ಕನಸೊಂದು ನನಸಾಗುವ ಸಂಭ್ರಮ. ಅದೇ ಕ್ಷಣ ಅವಳ ಮನದಲ್ಲೊಂದು ನವಿರಾದ ಆವೇಗವು ಹುಟ್ಟಿಕೊಂಡು ಬಿಟ್ಟಿತ್ತದು. ಹೊರಗೆ ಹೋದವ ಬೈಕ್ ಸ್ಟಾರ್ಟ್ ಮಾಡಿ ಆನ್ ಮಾಡಿದ್ದ. ಅವಳು ಬಾರದೆ ಇದ್ದದ್ದನ್ನು ನೋಡಿ, ಐ ಲವ್ ಯು ಶೋನಾ, ಇನ್ಯಾವತ್ತೂ ನನ್ನಿಂದ ಇಂತಹ ಕೆಲಸವಾಗದು, ಹೀಗೆಲ್ಲ ಆಗಬಾರದು ಎಂದಾದರೆ ಮೊದಲು ನನ್ನ ಪ್ರೀತಿಯನ್ನು ನಿನ್ನ ಬಳಿ ಹೇಳಿಕೊಳ್ಳಬೇಕು, ನೀನು ಒಪ್ಪಿಕೊಳ್ಳಬೇಕು, ಆಗ ನನ್ನ ಮನಸ್ಸು ನಿನ್ನ ವಿಷಯದಲ್ಲಿ ಹಿಡಿತ ತಪ್ಪದು ಎಂದು ಮೆಲ್ಲನ್ನು ಸೇರಿಕೊಂಡವಳು ಅವನ ಬೈಕೇರಿದ್ದಳು. ಇಷ್ಟು ದಿನ ತಾರಿಣಿ ಅವನ ಬೈಕಿನಲ್ಲಿ ಬರುತ್ತಾಳೆ ಎಂದು ಅಸೂಯೆಪಟ್ಟವಳ ಮನದ ಅಸಮಾಧಾನ ಇವತ್ತು 100ಕ್ಕೆ 100 ಕಡಿಮೆಯಾಗಿತ್ತು. ತಾರಿಣಿ ಇವನ ತಂಗಿ, ಮತ್ತೆ ನಾನಿವನ ಹೆಂಡತಿಯಾಗುವವಳು ಎಂದು ಕನಸು ಕಾಣುತ್ತಾ ಅವನ ಭುಜದ ಮೇಲೆ ತನ್ನ ಕೈಗಳನ್ನಿಟ್ಟು ಕುಳಿತವಳ ಕಡೆಗೆ ಅವನ ಗಮನವಂತೂ ಇರಲಿಲ್ಲ. ಅವನಿಗೆ ತಾರಿಣಿಯನ್ನು ನೋಡುವವರೆಗೂ ಸಮಾಧಾನವಿರಲಿಲ್ಲ. ಅದರ ಜೊತೆ ಅಂಬರ ಬಗ್ಗೆ ಅವನಲ್ಲಿ ವಿಶೇಷ ಭಾವನೆ ಇಲ್ಲ. ಎಲ್ಲರಂತೆ ಅವಳು ಅವನ ವಿದ್ಯಾರ್ಥಿಯಷ್ಟೇ. ಒಂದು ವೇಳೆ ಅವಳ ಪ್ರೀತಿ ಅವನಿಗೆ ತಿಳಿದರೂ ಅವನು ಅವಳನ್ನು ಒಪ್ಪುವುದಿಲ್ಲ. ಮೌನದಿ ಸಾಗಿದವ ಅವಳ ವಿಳಾಸವನ್ನು ಕೇಳಿ ತಿಳಿದು ಅವಳನ್ನು ಬಿಟ್ಟು ಆಸ್ಪತ್ರೆಗೆ ಹೊರಟಿದ್ದ. ಇವನು ತಲುಪುವ ಮುಂದಲೇ ಪುರಂದರರು ಬಂದಿದ್ದರು. ತಾರಿಣಿ ಅವರ ಜೊತೆಗೆ ಆಗಲೇ ಮಾತಿಗಿಳಿದಿದ್ದನ್ನು ನೋಡಿ ಇಷ್ಟು ಸಮಯ ಬೀದಿಕೊಂಡಿದ್ದ ಮೊಗದ ಗಂಟು ಸಡಿಲವಾಗಿ ಮಂದಹಾಸ ಮೂಡಿತ್ತು. ಇದೇನು ಪುಟ್ಟಿ, ಹೀಗೆ ಮಾಡಿದೆ? ನಿತ್ಯವೂ ನಾನೇ ತಾನೇ ನಿನ್ನನ್ನು ಕರ್ಕೊಂಡು ಬರೋದು, ಇವತ್ತ್ಯಾಕೆ ಅಷ್ಟು ಅವಸರದಲ್ಲಿ ಬಂದಿದ್ದು? ಕಾಯೋದಲ್ವಾ? ಅದೆಷ್ಟು ಟೆನ್ಷನ್ ಕೊಟ್ಬಿಟ್ಟೆ ನೀನು ನನಗೆ ಎಂದು ಅವಳ ಪಕ್ಕ ಕುಳಿತು ತಲೆ ಸವರಿದ್ದ. ಅಣ್ಣ, ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಆಗಲಿಲ್ಲ, ತಲೆ ಭಾರ, ಸುಸ್ತು, ಹಾಗೆ ಎದ್ದು ಹೊರಟು ಬಂದೆ. ನೀನಿದ್ದಲ್ಲಿ ಬಂದಿದ್ದೆ, ಆದರೆ ಫೈನಲ್ ಇಯರ್ ಹುಡುಗಿಯೊಬ್ಬಳು ಆಡಿಟೋರಿಯಂನ ಒಳಗೆ ಸೇರಿಸಲಿಲ್ಲ. ಹೇಳಬೇಕಿತ್ತು, ನೀನು ನಾನು ಪರಾಶರ್ ಸರ್ನ ತಂಗಿ ಎಂದು. ಹೇಳಿದೆ ಅಣ್ಣ, ಜ್ವರ ಬಂದಿದೆ, ಅಣ್ಣನ ಕರೀರಿ ಎಂದು ಕೇಳಿಕೊಂಡೆ. ಆದರೆ ಅವರು, ಈಗ ಸರ್ ಎಲ್ಲೂ ಬರಲ್ಲ, ನೀನು ಹೋಗು ಎಂದು ತೋಳು ಹಿಡಿದು ಹೊರಗೆ ಕರೆದುಕೊಂಡು ಬಂದು ಬಿಟ್ಟು ಬಾಗಿಲು ಹಾಕಿಬಿಟ್ರು. ಸ್ವಲ್ಪ ಹೊತ್ತು ಹೊರಗೆ ಕಾದೆ, ಯಾಕೋ ನಿಲ್ಲಲು ಆಗಲಿಲ್ಲ, ಹಾಗಾಗಿ ಹೊರಟು ಬಂದೆ. ಕಣ್ತೆರೆದು ನೋಡಿದರೆ ಆಸ್ಪತ್ರೆಯಲ್ಲಿದ್ದೆ. ಅಪ್ಪನ ನಂಬರ್ ಬಾಯಿಯಲ್ಲಿ ಇತ್ತಲ್ಲ, ಹಾಗಾಗಿ ಅವರಿಗೆ ಕರೆ ಮಾಡಿದೆ ಎಂದಳು. ಹೌದಾ, ಹಾಗೆ ಹೇಳಿದ್ರಾ? ಅವರ ಹೆಸರು ಗೊತ್ತಿಲ್ಲ ಅಣ್ಣ. ಹುಡುಗಿ ನೋಡೋಕೆ ತುಂಬ ಮುದ್ದಾಗಿದ್ದಾಳೆ, ಕರ್ಲಿ ಏರ್ಸ್, ಎತ್ತರ ಸ್ವಲ್ಪ ಕಡಿಮೆ. ಅಂಬರಳನ್ನು ನೆನಪಿಸಿಕೊಂಡು ಹೇಳಿದವಳು ಅವಳ ನೀಲಿ ಕಂಗಳ ಬಗ್ಗೆ ಹೇಳಲು ಮರೆತಳು. ನೀನು ಹೇಳಿದ ಹೋಲಿಕೆ ಇರುವವರು ತುಂಬ ಜನ ಇದ್ದಾರೆ ಕಾಲೇಜಲ್ಲಿ.
ಯಾರನ್ನ ಅಂತ ಕೇಳುವುದು? ಆದರೂ ಇದರ ಬಗ್ಗೆ ವಿಚಾರಿಸಬೇಕು, ಮತ್ಯಾರ ವಿಚಾರದಲ್ಲಿಯೂ ಈಗಾಗಬಾರದು ಎಂದು ಹೇಳಿದರು. ಅವರ ಮನಸ್ಸಿಗೆ ಆ ಕ್ಷಣ ಬಂದದ್ದು ಅಂಬರ. ಗುಂಗುರು ಕೂದಲು, ಕುಳ್ಳಿಯಷ್ಟೇ ಮಾತುಗಾರ್ತಿ, ಹೆಚ್ಚಾಗಿ ತುಂಟಿ. ಅವಳೇನಾದರೂ ಇಂತಹ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಎಂಬ ಯೋಚನೆ ಬಂದ ಕೂಡಲೇ ಅವಳ ಹೆಸರನ್ನು ತಕ್ಷಣ ತಲೆಯಿಂದ ತೊಡೆದು ಹಾಕಿದ. ಕಾರಣ ಅವಳ ಮೇಲಿದ್ದ ನಂಬಿಕೆ. ಅವಳು ಹೀಗೆಲ್ಲ ಮಾಡಲಾರಳು ಎಂಬ ನಂಬಿಕೆ. ಅದ್ಯಾರಾದರೂ ಆಗಿರಲಿ ಅಣ್ಣ, ಬಿಡು, ನಾನೀಗ ಹುಷಾರಾಗಿದ್ದೇನೆ. ಈ ವಿಷಯ ಮುಂದುವರಿಸೋದು ಬೇಡ. ಆದರೆ ಒಂದು ವಿಷಯ ಅಣ್ಣ, ಆ ಹುಡುಗಿಗೆ ನೀನು ಅಂದರೆ ತುಂಬ ಇಷ್ಟ. ಆ ಇಷ್ಟ, ಹೊಟ್ಟೆ ಕಿಚ್ಚು ಅವಳಲ್ಲಿ ನಾನು ಸ್ಪಷ್ಟವಾಗಿ ಗಮನಿಸಿದೆ ಎಂದು ಮತ್ತೊಂದು ಹುಳ ಬಿಟ್ಟಳು ತಾರಿಣಿ. ಹಾಗೆಲ್ಲ ಇಲ್ಲ, ಅಂಥವರು ಯಾರೂ ಇಲ್ಲ. ನೀನು ತಪ್ಪಾಗಿ ಭಾವಿಸಿದೆ ತಾರಿಣಿ ಎಂದರು. ಇದೀಗ ತಲೆ ಕೆರೆದುಕೊಳ್ಳುವ ಸರದಿ ಅವನದ್ದಾಗಿತ್ತು. ಅದ್ಯಾರು ಎಂದು ನಂಗೂ ಹೇಳು ಪುಟ್ಟಿ. ಈ ಭೂಪನಿಗೊಂದು ಹೆಣ್ಣು ಗಂಟು ಹಾಕಿದರೆ ಸಾಕಾಗಿದೆ. ಮಗಳು ಹೇಳಿದ ವಿಷಯ ಪುರಂದರಿಗಂತೂ ಖುಷಿ ಕೊಟ್ಟಿತ್ತು. ಆದರೆ ಪರಾಶರ ಅವರ ಮೇಲೆ ರೇಗಲಾರ. ಅಪ್ಪ, ನನಗೂ ಅತ್ತಿಗೆ ಬರಬೇಕೆಂಬ ಆಸೆ ಇದೆ ಎಂದು ಅಣ್ಣನ ಕಡೆ ನೋಡಿ ಕಣ್ಣು ಹೊಡೆದಿದ್ದಳು. ಸಾಕು ಪುಟ್ಟಿ, ನೀನು ಇವರ ಜೊತೆಗೆ ಸೇರಿ ಏನೇನೋ ಹೇಳ್ಬೇಡ. ಆ ಥರ ಏನೂ ನಡೆಯಲ್ಲ. ನನಗೆ ಇಂಥದ್ದೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತಿದ್ರೂ ಹೀಗೆ ಹೇಳ್ತೀರಾ? ಇರಲಿ, ನಾನು ಡಾಕ್ಟರ್ ಹತ್ರ ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಡಿಸ್ಚಾರ್ಜ್ ಮಾಡ್ತಾರಾ ನೋಡ್ತೀನಿ ಎಂದವ ಎದ್ದು ನಡೆದಿದ್ದ. ಈ ವಿಚಾರ ಬಂದರೆ ಇದನ್ನೇ ತಾನೇ ಅವನು ಮಾಡುವುದು. ಅರ್ಧ ಗಂಟೆಯ ಒಳಗೆ ಅವಳನ್ನು ಡಿಸ್ಚಾರ್ಜ್ ಮಾಡಿ ಕಳುಹಿಸಿದ್ದರು. ಬಾಡಿಗೆ ಕಾರ್ ಮಾಡಿ ಅವಳನ್ನು ಮನೆಗೆ ಕಳುಹಿಸಿ ತಾನು ಅವರ ಹಿಂದೆ ನಡೆದಿದ್ದ. ತನ್ನ ರೂಮಿಗೆ ಬಂದ ಅಂಬರಾಗಿ ಅವನ ಜೊತೆ ಬಂದ ನೆಮ್ಮದಿ ಒಂದು ಕಡೆಗಾದರೆ, ತಾರಿಣಿಯ ವಿಚಾರದಲ್ಲಿ ತಪ್ಪು ಮಾಡಿದೆ ಎಂಬ ನೋವು ಒಂದು ಕಡೆ. ಬಾಂಧವ್ಯಗೆ ಕರೆ ಮಾಡಿ ಮಾತಾಡಿ ಮನಸ್ಸು ಹಗುರ ಮಾಡಿಕೊಳ್ಳೋಣವೆಂದರೆ ಕೋಪ ಮಾಡಿಕೊಂಡ ಬಾಂಧವ್ಯ ಇವಳ ಕರೆಯನ್ನು ಸ್ವೀಕರಿಸಲಿಲ್ಲ. ಸಂದೇಶ ಕಳುಹಿಸಿದರೆ ಅದಕ್ಕೂ ಉತ್ತರವಿಲ್ಲ. ಕೊನೆಗೆ ನಾಳೆ ಕಾಲೇಜಲ್ಲಿ ಅವಳ ಮನ ಒಲಿಸಿದರಾಯಿತು ಎಂದು ಸಮಾಧಾನ ಪಟ್ಟುಕೊಂಡಳು. ಆದರೆ ಇದೆಲ್ಲವನ್ನು ಮೀರಿದ್ದು ಅವಳ ಪ್ರೀತಿ. ಈ ಪ್ರೀತಿಗಾಗಿ ತಾನೇ ಅವಳು ಇಷ್ಟೆಲ್ಲ ಮಾಡಿದ್ದು. ಅವಳ ಪ್ರಕಾರ ತನ್ನ ಪ್ರೀತಿಯನ್ನು ಹೇಳಿಕೊಂಡರೆ ಎಲ್ಲವೂ ಸರಿಯಾಗುವುದು ಎಂಬ ಭಾವ. ಆದರೆ ಆತ ಅವಳ ಶಿಕ್ಷಕ, ತನ್ನನ್ನು ನಿರಾಕರಿಸಿಬಿಟ್ಟರೆ ಎಂಬ ಭಯ. ಇಂತಹ ದ್ವಂದ್ವದಲ್ಲಿ ರಾತ್ರಿ ಊಟವನ್ನು ಮಾಡದೆ ಮಲಗಿದವಳಿಗೆ ಹೊಸ ಉದಯದೊಳು ಹೊಸ ಉಪಾಯ ಒಳೆದಿತ್ತು. ಇನ್ನು 1 ವಾರದೊಳಗಾಗಿ ಅಸೈನ್ಮೆಂಟ್ ಪೂರ್ತಿಗೊಳಿಸಿ ಒಪ್ಪಿಸಬೇಕು. ತನ್ನ ಪ್ರೀತಿಯನ್ನು ಹೇಳಿಕೊಂಡ ಪತ್ರವನ್ನು ಅದರೊಳಗೆ ಇಟ್ಟುಕೊಡುವುದು. ಆನಂತರ ನೇರವಾಗಿ ಅವನೆದುರು ನಿಂತು ಪ್ರೇಮ ನಿವೇದನೆ ಮಾಡಿಕೊಳ್ಳುವುದು ಎಂದು ಯೋಚಿಸಿ ಮನಸ್ಸು ಕುಣಿದಾಡಿತ್ತು. ಅದೇ ಖುಷಿಯಲ್ಲಿ ತಿಂಡಿಯನ್ನು ತಿನ್ನದೆ ಹೊರಟು ಬಿಟ್ಟಳು. ಒಂದು ವೇಳೆ ಆತ ತನ್ನನ್ನು ತಿರಸ್ಕರಿಸಿದರೆ ಇಂಥದ್ದೊಂದು ಆಲೋಚನೆ ಮಾತ್ರ ಅವಳ ಮನಸ್ಸಲ್ಲಿ ಸುಳಿದಾಡಲೂ ಇಲ್ಲ. ಮುಂದುವರೆಯುವುದು. ಅಂಬರ ಪ್ರೀತಿ ಎಲ್ಲಿಗೆ ತಲುಪಬಹುದು? ಅವನಿಗೆ ಮದುವೆಯಾಗಿ ಮಗು ಇದೆ ಎಂದು ತಿಳಿದರೆ ಅವಳ ಸ್ಥಿತಿ ಹೇಗಿರಬಹುದು ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.